Hello everyone, I am Sachin, studying in SSA College Davangere, BCA. I discuss about the concept is switch statement, switch case. ಅಂದ್ರೆ ಅಂತ ನೋಡೋಣ. ಫಸ್ಟ್ switch case definition ಅಂತ ಫಸ್ಟ್ ತಿಳ್ಕೊಳ್ಳೋಣ. Switch statement. The switch statement is used for handling a multiple condition based on the values and expression. ಅಂದ್ರೆ ನಾವು ಸ್ವಿಚ್ ಕೇಸ್ ಒಳಗೆ ಮಲ್ಟಿಪಲ್ ಕಂಡೀಷನ್ ಬರ್ದಿರ್ತೀವಿ. 10 ಮಲ್ಟಿಪಲ್ ಕಂಡೀಷನ್ ಬರ್ದಿದ್ರೆ ನಾವು ಯಾವ್ದು ಬೇಕಾದ್ರೂ ತಗೋಬಹುದು. ನನಗೆ 3 ಬೇಕಪ್ಪ ಅಂದ್ರೆ 3 ಔಟ್ಪುಟ್ ತೆಗಿಬೋದು. ಅದಕ್ಕೆ ಇದು ಯೂಸ್ಫುಲ್ ಆಫ್ ಬೆಸ್ಟ್ ಆಫ್ ಇಫ್ ಎಲ್ಸ್ ಇಫ್ ಲ್ಯಾಡರಿಗೆ ನಾವು ಇದನ್ನ ಆಲ್ಟರ್ನೇಟಿವ್ ಮಾಡಿರಬಹುದು. ಇಲ್ಲಿ ಬರ್ತದೆ ಇಟ್ ಈಸ್ ಎ ಆಲ್ಟರ್ನೇಟಿವ್ ಫಾರ್ ಮಲ್ಟಿಪಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಅದರಲ್ಲಿ ಇದು ಈಸಿಯಾಗಿ ಯೂಸ್ ಮಾಡೋದು ಸ್ವಿಚ್ ಕೇಸ್ನ. ಸಿಂಟ್ಯಾಕ್ಸ್ ನೋಡೋದಾದ್ರೆ ಸ್ವಿಚ್ ಒಳಗೆ ಎಕ್ಸ್ಪ್ರೆಷನ್ ಬರೀತೀಯ. ಕೇಸ್ 1 ವ್ಯಾಲ್ಯೂ 1 ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಕೇಸ್ 2 ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಬ್ರೇಕ್ ಆಯ್ಕೆ ಅಂದ್ರೆ ಮತ್ತೆ ಇಲ್ಲಿ ಬರಬಾರ್ದಂತ. ಡಿಫಾಲ್ಟ್ ಎರಡು ಕಂಡೀಷನ್ ಫಾಲ್ಸ್ ಆದ್ಮೇಲೆ ಯೂಸರಿಗೆ ಹೇಳ್ಬೇಕಲ್ಲ ಡಿಫಾಲ್ಟ್ ಅಂತ. ಸ್ವಿಚ್ ಕೇಸ್ ಇಲ್ಲೊಂದು ಎಕ್ಸ್ಪ್ರೆಷನ್ ಕೊಟ್ಟಿರ್ತೀಯ. ಎಕ್ಸ್ಪ್ರೆಷನ್ ಅಂದ್ರೆ ಈಗ ಇಲ್ಲಿ 2 ಕೊಟ್ಟಿರ್ತೀಯ ಅನ್ಕ, ಇಲ್ಲಿ ಬಂದು ಚೆಕ್ ಮಾಡುತ್ತೆ, ಇಲ್ಲಿ 2 ಇಲ್ಲ ಅಂದ್ರೆ ಈ ಕೋಡ್ ಎಕ್ಸಿಕ್ಯೂಟ್ ಆಗಲ್ಲ, ಈ ಬ್ಲಾಕ್ ಆಮೇಲೆ ಇಲ್ಲಿ ಬರುತ್ತೆ. ಇಲ್ಲಿ 2 ಕೊಟ್ಟಿರ್ತೀಯ, ಇಲ್ಲಿ ಬಂದು ಎಕ್ಸಿಕ್ಯೂಟ್ ಈ ಕೋಡ್ ಎಕ್ಸಿಕ್ಯೂಟ್ ಮಾಡುತ್ತೆ. ಅಕಸ್ಮಾತ್ ಇಲ್ಲಿ ಏನಾರ 5 ಕೊಟ್ಟಿರ್ತೀಯ ಅಂದ್ರೆ ಇವೆರಡು ಕೋಡ್ ಹೇಳ್ಬೇಕಲ್ಲ, ಏನಾರ ನೀನು ತಪ್ಪು ಕೊಟ್ಟಿಯ ಸೈಜ್ ನಿನ್ನ ನಂಬರ್ ತಪ್ಪೈತೆ ಅಂದ್ರೆ ಹೇಳ್ತೀಯ. ಅದನ್ನೇ ಒಂದು ಪ್ರೋಗ್ರಾಮ್ ಮುಖಾಂತರ ನೋಡೋದಾದ್ರೆ ನಾನು ಆಗ್ಲೇ ಒಂದು ಪ್ರೋಗ್ರಾಮ್ ಬರ್ತಿದ್ದೀನಿ. ಫಂಕ್ಷನ್ ಯೂಸ್ ಮಾಡ್ಕೊಂಡು ಇಂಟು ಒಂದು ಸ್ಟ್ರಿಂಗ್ ಲೆಂತ್ ಒಂದು ಸ್ಟ್ರಿಂಗ್ ಕಾಪಿ ಮಾಡ್ತಿದ್ದೀನಿ. ಇಂಟ್ ಅಂದ್ರೆ ಡೇಟಾ ಟೈಪ್ ರಿಟರ್ನ್ ಮಾಡ್ತೀನಿ, ಲೆಂತ್ನ ರಿಟರ್ನ್ ಮಾಡ್ತೀನಿ, ಕಾಪಿನ ರಿಟರ್ನ್ ಮಾಡಲ್ಲ. ಕ್ಯಾರೆಕ್ಟರೇ ಪಾಸ್ ಮಾಡ್ತೀನಿ. ಇಂಟ್ ಮೇನ್ ಒಳಗೆ 2 ಕ್ಯಾರೆಕ್ಟರ್ ತಗೊಂಡಿನಿ. ವೈಲ್ 1 ಅಂದಾಗಿ ಯಾವಾಗಲೂ ಟ್ರೂ ಇರುತ್ತೆ, ಅದಕ್ಕೋಸ್ಕರ ಟ್ರೂ ಇದ್ರ ಒಳಗೆ ಬಂದು ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಕೇಸ್ 1 ಕೇಸ್ 2 ಇಲ್ಲಿ ಎಂಟರ್ ದ ಸ್ಟ್ರಿಂಗ್ ಅದನ್ನು ರೀಡ್ ಮಾಡ್ಕೊಂಡಿನಿ, ಅಂತ ಪ್ರಿಂಟ್ ಮಾಡೀನಿ. ಕೇಸ್ 3 ಇಲ್ಲಿ ಡಿಫಾಲ್ಟ್ ಆಗಿ ಹೊರ ಬರುತ್ತೆ ನಮ್ಗೆ ಯಾವುದು ಇಲ್ಲ ಅಂದ್ರೆ. ಅದನ್ನಲ್ಲಿ ಸಬ್ ಫಂಕ್ಷನ್ ಬಾಡಿ ಬರ್ಕೊಂಡಿನಿ, ರಿಟರ್ನ್ ಐ ಮಾಡಿದೀನಿ. ಇದು ರನ್ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ. ನೋಡ್ರಿ, ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ ಕಾಪಿ, ಎಕ್ಸಿಟ್ ಈ ಮೂರಾಗಿ ನಿನಗೆ ಯಾವ್ದು ಬೇಕಪ್ಪ. ನಂಬರ್ 1 ಓದ್ತಿದ್ರೆ ಸ್ಟ್ರಿಂಗ್ ಲೆಂತ್ ಕಂಡುಹಿಡಿಯಬಹುದು. ನಂಬರ್ 2 ಓದ್ತಿದ್ರೆ ಸ್ಟ್ರಿಂಗ್ ಕಾಪಿ ಆಗುತ್ತೆ. ನಂಬರ್ 3 ಓದ್ತಿದ್ರೆ ಪ್ರೋಗ್ರಾಮ್ ಹೊರಗೆ ಬರುತ್ತೆ. ನಮಗೆ ಫಸ್ಟ್ ಏನ್ ಮಾಡೋಣ, ಫಸ್ಟ್ ಸ್ಟ್ರಿಂಗ್ ಲೆಂತ್ ಕಂಡುಹಿಡಬೇಡ. ನಂಬರ್ ಚಾಯ್ಸ್ 1 ನನಗೆ ಫಸ್ಟ್ ಎಂಟರ್ ಓದ್ತಿದೆ. ಎಂಟರ್ ದ ಸ್ಟ್ರಿಂಗ್, ಒಂದು ಸ್ಟ್ರಿಂಗ್ ಬರೆಯೋಣ. ನನ್ನ ಹೆಸರೇ ಬರೀತೀನಿ, ಸಚಿನ್. ಎಷ್ಟು ಲೆಂತ್ ಇದು? ದ ಸ್ಟ್ರಿಂಗ್ ಆಫ್ ಲೆಂತ್ ಇಸ್ 6 ಐತೆ. ಒಂದು SACH ಕರೆಕ್ಟ್ ಇದೆ. ಈಗ ನೆಕ್ಸ್ಟ್ ಕೇಳ್ತೈತೆ ಸ್ಟ್ರಿಂಗ್ ಕಾಪಿ. ಎರಡನೇ 2 ಚಾಯ್ಸ್ ನನ್ನ 2 ಆದ್ರೆ ಸ್ಟ್ರಿಂಗ್ ಕಾಪಿ ಅಂತ ಸ್ಟ್ರಿಂಗ್ ಅದು ಕಾಪಿ ಮಾಡಿರುತ್ತೆ. ನೋಡ್ರಿ, ಕಾಪಿ ಮಾಡಿದೆ. ಈಗ ನಾನು ಅಕಸ್ಮಾತ್ ಬರೀ ಇವನ್ನೇ 3 ಒತ್ತಲಂಗಿದ್ರೆ ಬರೀ ಇದೇ ವರ್ಕ್ ಆಗ್ತಿರುತ್ತೆ. ಮತ್ತೆ ಈಗ 1 ಓದ್ತೀನಿ, ಮತ್ತೆ ಇದೇ ವರ್ಕ್ ಆಗುತ್ತೆ. ನಾನು ಬರೀತೀನಿ ಇದೆ. ನಾನು 3 ಓದ್ತಿದ್ರೆ ಸೀದಾ ಎಕ್ಸಿಕ್ಯೂಟ್ ಆಫ್ ದಿ ಕೋಡ್, ಪ್ರೋಗ್ರಾಮ್ ಹೊರಗೆ ಬಂತು. ಸರಿನಾ? ಇದೇ ಸ್ವಿಚ್ ಕೇಸ್. ಇಲ್ಲಿ ನಾವು ಎಷ್ಟು ಥರ ಸ್ವಿಚ್ ಕೇಸ್ ಒಳಗೆ ನಾವು ಎಷ್ಟು ಥರ ಮಲ್ಟಿಪಲ್ ಕಂಡೀಷನ್ ಯೂಸ್ ಮಾಡ್ಬೋದು. ಸರಿನಾ? ಥ್ಯಾಂಕ್ ಯು, ಬಾಯ್.